My dear friends, as we discussed earlier in my previous videos, today we shall pass on to the next part, that means the second part, part 2. Friends, myself, Prasanna Kumar HC, Assistant Professor, Department of English, Government First Grade College, Tumkur. As we already know, the half part of the novel, Siddhartha, we shall move on to the second part. We start with Kamala. After rejecting his former beliefs about the world's suspicious, illusory character, Siddhartha becomes enthralled by its beauteous details. He reflects on his previous experiences and realizes that he had never found his self because he had wanted to trap it in the net of thoughts. ಸಿದ್ಧಾರ್ಥನಿಗೆ ಒಂದು ರೀತಿಯಾಗಿರ್ತಕ್ಕಂಥ ಗೊಂದಲಗಳು ಶುರುವಾಯಿತು ಬಿಟ್ವೀನ್ ದ ಪಾಸ್ಟ್ ಆ್ಯಂಡ್ ದ ಪ್ರೆಸೆಂಟ್ ಆ್ಯಂಡ್ ದ ಫ್ಯೂಚರ್. ದಟ್ಸ್ ವೈ ಹಿ ಈಸ್ ಇನ್ ಎ net of thoughts. He reflects on his previous experiences. That's what in his younger days when he was with his father and his family, and realizes that he had never found his self because he had wanted to trap it in the net of thoughts. Neither, though is the self to be trapped in the net of senses, the self is a totality which cannot be understood through only one aspect. Attaining self is not an easy task which cannot be understood through only one aspect. This disturbs Siddhartha's journey towards the attainment of self. Siddhartha then resolves only to strive after whatever the inward voice commanded him, not tarry anywhere but where the voice advised him. ಸಿದ್ಧಾರ್ಥನಿಗೆ ತನ್ನ ಆತ್ಮ ತನ್ನನ್ನು ಎಚ್ಚರಿಸ್ತಾ ಹೋಯಿತು, ಓನ್ಲಿ ಟು ಸ್ಟ್ರೈವ್ ಆಫ್ಟರ್ ವಾಟ್ ಎವರ್ ಇನ್ ದ ಇನ್ವರ್ಡ್ ವಾಯ್ಸ್ ಕಮಾಂಡೆಡ್ ಹಿಮ್. ಹ್ಯಾವಿಂಗ್ ಲೆಫ್ಟ್ ಗೋವಿಂದ ಆ್ಯಂಡ್ ದ ಬುದ್ಧ, Siddhartha spends the night in a ferryman's hut. ಒಬ್ಬ ನಾವಿಕನ ಗುಡಿಸಲಿನಲ್ಲಿ ಕಾಲವನ್ನು ಕಳೀತಾನೆ. ಸಮನಗಳನ್ನು ಬಿಟ್ಟು ಬಂದ, ಬುದ್ಧನ ಪ್ರೀಚಿಂಗ್ಸನ್ನು ಬಿಟ್ಟು ಬಂದ, ತನ್ನ ಆತ್ಮೀಯ ಸ್ನೇಹಿತ ಗೋವಿಂದನನ್ನು ಕೂಡ ಬಿಟ್ಟು ಬರ್ತಾನೆ. ಬಿಕಾಸ್ ಗೋವಿಂದ ಹ್ಯಾಡ್ ಅಕ್ಸೆಪ್ಟೆಡ್ ದ ಸಮನ ಆ್ಯಂಡ್ ಹಿ ವಾಸ್ ಇನ್ಫ್ಲೂಯೆನ್ಸ್ಡ್ ಬೈ ದ ಪ್ರೀಚಿಂಗ್ಸ್ ಆ್ಯಂಡ್ ದ ಗಾಸ್ಪೆಲ್ಸ್ ಆಫ್ ಬುದ್ಧ. There he dreams of suckling the bosom of a woman and tasting the pleasures of life. Though Siddhartha's mind can be diverted, he dreamt that he is sucking the bosom of a woman and tasting the pleasures of life. ಜೀವನವನ್ನು ಅನುಭವಿಸಬೇಕು, ಲೌಕಿಕ ಸುಖವನ್ನು ಅನುಭವಿಸಬೇಕು, ನಿಜವಾದ ಪ್ರಪಂಚದಲ್ಲಿ ನಾವು ಬದುಕಬೇಕು ಅನ್ನುವಂಥ ಮನಸ್ಸನ್ನು ಮಾಡ್ತಾನೆ. ದ ನೆಕ್ಸ್ಟ್ ಮಾರ್ನಿಂಗ್ ಹಿ ಮೀಟ್ಸ್ ದ ಫೆರಿಮೆನ್ ಆ್ಯಂಡ್ ಕ್ರಾಸಸ್ ದ ರಿವರ್. ಒಬ್ಬ ನಾವಿಕನನ್ನು ಭೇಟಿಯಾಗಿ ಅಲ್ಲಿಂದ ತಾನು ಒಂದು ನದಿಯನ್ನು ಕ್ರಾಸ್ ಮಾಡಿ ಹೋಗ್ತಾನೆ. ಸಿದ್ಧಾರ್ಥ ಅಡ್ಮಿಟ್ಸ್ ಟು ಹ್ಯಾವಿಂಗ್ ನೋ ಮನಿ ಟು ಪೇ ಫಾರ್ ದ ವಾಯೇಜ್, ಬಟ್ ದ ಫೆರಿಮೆನ್ ಸೇಸ್ ದಟ್ ಫ್ರೆಂಡ್ಶಿಪ್ ಈಸ್ ಪೇಮೆಂಟ್ ಎನಫ್. ಸಿದ್ಧಾರ್ಥನ ಹತ್ರ ಕೊಡಲಿಕ್ಕೆ ಹಣ ಇರಲಿಲ್ಲ. ಆಗ ಅವನು ಹೇಳ್ತಾನೆ,
ಸ್ನೇಹಕ್ಕಿಂತ ದೊಡ್ಡದು ಯಾವುದೂ ಇಲ್ಲ. ನಥಿಂಗ್ ಟು ವರಿ ಅಂತ ಹೇಳಿ. ಸಿದ್ಧಾರ್ಥ ದೆನ್ ಕಮ್ಸ್ ಟು ಎ ವಿಲೇಜ್. ಅಲ್ಲಿಂದ ಒಂದು ಹಳ್ಳಿಗೆ ಬರ್ತಾನೆ. ವೇರ್ ಹಿ ಮೀಟ್ಸ್ ಎ ವುಮನ್. ಒಂದು ಹೆಣ್ಣನ್ನು ಭೇಟಿ ಆಗ್ತಾನೆ, ಒಂದು ಹೆಂಗಸನ್ನು ಭೇಟಿ ಆಗ್ತಾನೆ. ವಿತ್ ಹೂಮ್ ಹಿ ಕಮ್ಸ್ ಕ್ಲೋಸ್ ಟು ಹ್ಯಾವಿಂಗ್ ಸೆಕ್ಸ್. ಆಕೆಯ ಜೊತೆಯಲ್ಲಿ ಲೈಂಗಿಕ ಸಂಪರ್ಕವನ್ನು ಹೊಂದಬೇಕು ಅನ್ನುವಂಥ ಒಂದು ಅಲೌಕಿಕ ಆಸೆ ಅವನಲ್ಲಿ ಶುರುವಾಗುತ್ತೆ. ಈ ಸ್ಟಾಪ್ಸ್ ದೋ ಜಸ್ಟ್ ಬಿಫೋರ್ ದ ಪಾಯಿಂಟ್ ಆಫ್ ಇಂಟರ್ಕೋರ್ಸ್ ಬಿಕಾಸ್ ಇಸ್ ಇನ್ನರ್ ವಾಯ್ಸ್ ಕಮ್ಯಾಂಡ್ಸ್ ಹಿಮ್ ನಾಟ್ ಟು ಡೂ ಸೊ. ಏಕೆಂತಂದರೆ ಪರಿವರ್ತನೆಯನ್ನು ಆಗಬೇಕು, ಜಗತ್ತಿನ ಎಲ್ಲ ನಿಯಮಗಳನ್ನು ಮೀರಿ ನಾನೇನೋ ಸಾಧಿಸಬೇಕು ಅಂತ ಹೇಳಿ ಮನೆಯನ್ನು ಬಿಟ್ಟು ಬಂದಂಥ ಒಬ್ಬ ಸಿದ್ಧಾರ್ಥ ಮತ್ತೆ ಅದೇ ಸ್ಟೇಜ್ಗೆ ಹೋಗಿ ತಾನು ಹೆಣ್ಣನ್ನು ಭೋಗಿಸ್ಬೇಕು ಅನ್ನುವಂಥ ಒಂದು ಸ್ಥಿತಿಗೆ ಬರ್ತಾನೆ. ಆಗ ಅವನ ಅಂತರಾತ್ಮ ಹೆಚ್ಚಿಸುತ್ತೆ, ನೋ ನೋ ಸಿದ್ಧಾರ್ಥ, ಯು ಕಾಂಟ್ ಡೂ ದಿಸ್. ಲೀವಿಂಗ್ ದ ವುಮನ್, ಸಿದ್ಧಾರ್ಥ ಕಂಟಿನ್ಯೂಸ್ ಆನ್ ಟು ಎ ಲಾರ್ಜ್ ಟೌನ್. ಹಾಗೆ ಮುಂದೆ ಹೋಗ್ತಾನೆ. ವೇರ್ ಹಿ ಸೀಸ್ ಎ ಬ್ಯೂಟಿಫುಲ್ ವುಮನ್ ಬೀಯಿಂಗ್ ಕ್ಯಾರಿಡ್ ಆನ್ ಎ ಸೆಡಾನ್ ಚೈರ್ ಬೈ ಹರ್ ಸರ್ವೆಂಟ್ಸ್. ಅಲ್ಲಿಂದ ಒಂದು ಸುಂದರವಾದ ನಗರಕ್ಕೆ ಹೋಗ್ತಾನೆ. ಅಲ್ಲಿ ಒಂದು ತುಂಬ ಸುಂದರವಾದಂಥ ಹೆಂಗಸು ಬೀಯಿಂಗ್ ಕ್ಯಾರಿಡ್ ಆನ್ ಎ ಸೆಡಾನ್ ಚೇರ್ ಬೈ ಹರ್ ಸರ್ವೆಂಟ್ಸ್. ತುಂಬ ಕೆಲಸಗಾರರು ಸುತ್ತಲೂ ಕಾಲಾಳುಗಳು ಇರ್ತಾರೆ. ಆಕೆ ಒಬ್ಬಳು ಕುಳಿತಿರ್ತಾಳೆ. ಸ್ಮಿಟನ್, ಸಿದ್ಧಾರ್ಥ ಡಿಟರ್ಮಿನ್ಸ್ ಟು ಮೀಟ್ ಹರ್ ಆ್ಯಂಡ್ ಎಂಟರ್ಸ್ ಟೌನ್ ಟು ಟೇಕ್ ಹಿಮ್ಸೆಲ್ಫ್ ಪ್ರೆಸೆಂಟಬಲ್. ಆಕೆಗೆ ಏನಾದರೂ ಒಂದು ಪ್ರೆಸೆಂಟೇಷನನ್ನು ತಗೊಂಡು ಕೊಡಬೇಕು, ಆಕೆಯನ್ನು ಮಾತಾಡಿಸ್ಬೇಕು ಅನ್ನೋ ಆಸೆ ಅವನಲ್ಲಿ ಬರುತ್ತೆ. ಈ ಕಪಲ್ ಆಫ್ ಡೇಸ್ ಲೇಟರ್, ಒಂದೆರಡು ದಿನಗಳ ನಂತರ ಸಿದ್ಧಾರ್ಥ ರಿಟರ್ನ್ಸ್ ಟು ದ ಗ್ರೋವ್. ಆ ತೋಪಿಗೆ ಹೋಗ್ತಾನೆ. ಸಿದ್ಧಾರ್ಥ ರಿಟರ್ನ್ಸ್ ಟು ದ ಗ್ರೋವ್ ವೇರ್ ಹಿ ಸಾ ದ ಬ್ಯೂಟಿಫುಲ್ ವುಮನ್. ಹಿ ಲರ್ನ್ಸ್ ಇನ್ ಟೌನ್ ದಟ್ ಶಿ ಈಸ್ ಎ ಕೋರ್ಟಿಸನ್ ನೇಮ್ಡ್ ಕಮಲಾ. ಅಲ್ಲಿ ಹೋಗ್ತಾನೆ. ಆಗ ಗೊತ್ತಾಗುತ್ತೆ, ಶಿ ಈಸ್ ಎ ಕೋರ್ಟಿಸನ್ ನೇಮ್ಡ್ ಕಮಲಾ ಆ್ಯಂಡ್ ಬೆಗ್ಸ್ ಟು ಮೀಟ್ ಹರ್. ಆಕೆನ ಭೇಟಿ ಆಗಲೇಬೇಕು ಅಂತೇಳಿ ಅಲ್ಲಿ ಪರಿಪರಿಯಾಗಿ ಬೇಡ್ಕೊಳ್ತಾನೆ. ಹಿ ಬೆಗ್ಸ್ ಟು ಮೀಟ್ ಕಮಲಾ, ಮೇಕಿಂಗ್ ಹರ್ ಅಕ್ವೈಂಟೆನ್ಸ್. ಹಾಗೋ ಹೀಗೋ ಮಾಡಿ ಕಮಲನ ಪರಿಚಯವನ್ನು ಮಾಡ್ಕೊಳ್ತಾನೆ. ಸಿದ್ಧಾರ್ಥ ಆಸ್ಕ್ಸ್ ಕಮಲಾ ಟು ಟೀಚ್ ಹಿಮ್ ದ ಆರ್ಟ್ ಆಫ್ ಲವ್. ಸಿದ್ಧಾರ್ಥ ಕಮಲನ್ನ ಕೇಳ್ಕೊಳ್ತಾನೆ, ಟೀಚ್ ಮೀ ದ ಆರ್ಟ್ ಆಫ್ ಲವ್. Kamala responds that she will only do so when Siddhartha obtains nice clothes, shoes, and money with which to buy her gifts. Siddhartha asks Kamala where he might acquire such things. Siddhartha asks Kamala where he might acquire such things. ಇದೆಲ್ಲ ಎಲ್ಲಿ ಸಿಗುತ್ತೆ? ಒಳ್ಳೆ ಬಟ್ಟೆಗಳು, ಶೂ, ಹಣ, ಗಿಫ್ಟ್ ಎಲ್ಲವೂ ಎಲ್ಲಿ ಸಿಗುತ್ತೆ? ಶಿ ಆಸ್ಕ್ಸ್ ಹಿಮ್ ವಾಟ್ ಸ್ಕಿಲ್ಸ್ ಹಿ ಹ್ಯಾಸ್. ಇವನಲ್ಲಿ ಯಾವ ಕೌಶಲ್ಯಗಳಿದ್ದಾವೆ. ಟು ವಿಚ್ ಹಿ ರಿಪ್ಲೈಸ್, ಅದಕ್ಕೆ ಅವನು ಹೇಳ್ತಾನೆ, ಥಿಂಕಿಂಗ್, ವೆಯ್ಟಿಂಗ್ ಆ್ಯಂಡ್ ಫಾಸ್ಟಿಂಗ್. ಯೋಚನೆ ಮಾಡೋದು, ಕಾಯೋದು ಮತ್ತು ಉಪವಾಸ ಮಾಡೋದು. ಈ ಮೂರು ಸ್ಕಿಲ್ಗಳು ನನ್ನಲ್ಲಿ ಇದೆ. ಕಮಲಾ ಸೆಂಡ್ಸ್ ಹಿಮ್ ಅವೇ ವಿತ್ ಎ ರೋ. ಅದಕ್ಕೆ ಅವನನ್ನು ಆಚೆ ಹಾಕ್ತಾಳೆ. ಬಟ್ ನಾಟ್ ಬಿಫೋರ್ ಟ್ರೇಡಿಂಗ್ ಹಿಮ್ ಐ ಕಿಸ್ ಫಾರ್ ಎ ಪೋಯಮ್. ದ ನೆಕ್ಸ್ಟ್ ಡೇ ಸಿದ್ಧಾರ್ಥ ರಿಟರ್ನ್ಸ್ ಟು ಕಮಲಾ ಆ್ಯಂಡ್ ಶಿ ಇನ್ಸ್ಟ್ರಕ್ಟ್ಸ್ ಹಿಮ್ ಟು ಸಿ ದ ಮರ್ಚೆಂಟ್ ಕಾಮಸ್ವಾಮಿ ಹೂ ವಿಲ್ ಗಿವ್ ಹಿಮ್ ಎ ಜಾಬ್. ನಿನಗಿಲ್ಲಿ ಕೆಲಸ ಇಲ್ಲ, ನೀನು ಯು ಗೋ ಆ್ಯಂಡ್ ಮೀಟ್ ಎ ಬಿಗ್ ಮರ್ಚೆಂಟ್ ಕಾಮಸ್ವಾಮಿ. He will give you a job. At Kamala's request, Siddhartha goes to see Kamaswami. The merchant asks Siddhartha about his background and skills. Ali, the merchant named Kamaswami asks Siddhartha's whereabouts and his details and what skills he has adopted. After some philosophical wordplay, Kamaswami
learns that Siddhartha can read and write and offers him a job. ಸಿದ್ಧಾರ್ಥನಿಗೆ ಓದೋದು ಬರೆಯುತ್ತೆ, ಬರೆಯೋದು ಬರುತ್ತೆ, and offers him a job. Siddhartha moves into the merchant's house and learns about business. ಹಾಗಾಗಿ ಅವನಿಗೆ ಒಬ್ಬ ಲೆಕ್ಕಪತ್ರವನ್ನು ಮ್ಯಾನೇಜ್ ಮಾಡಲಿಕ್ಕೆ ಒಬ್ಬ ವ್ಯಕ್ತಿ ಬೇಕಾಗಿತ್ತು. ಹಾಗಾಗಿ ಅವನೇನು ಮಾಡ್ತಾನೆ, ಮರ್ಚೆಂಟ್ಸ್ ಮನೆಗೆ ಹೋಗಿ ಈ ಲರ್ನ್ಸ್ ಅಬೌಟ್ ಬಿಸ್ನೆಸ್, ಅವನ ಬಿಸ್ನೆಸ್ ಬಗ್ಗೆ ಇವನು ಕಲ್ತ್ಕೊಳ್ತಾನೆ. ಸೂನ್ ಹಿ ಈಸ್ ಲಿವಿಂಗ್ ಆನ್ ಹಿಸ್ ಓನ್ and visiting Kamala regularly for his love lessons. Soon he is living on his own. ಅವನು ಸ್ವತಂತ್ರವಾಗಿ ಬದುಕ್ತಾ ಇದ್ರೂ ಕೂಡ ಆಫನ್ ಆ್ಯಂಡ್ ಆಫನ್ he visits Kamala for his love lessons. Here with Kamala lay the value and meaning of his present life. Not in Kamaswami's business. Although Siddhartha is successful as a merchant, ಹಾಗೂ ಹೀಗೋ ಸಿದ್ಧಾರ್ಥ ಒಬ್ಬ ಬಿಸ್ನೆಸ್ಮೆನ್ ಆಗಿ ಸಕ್ಸಸ್ ಆಗ್ತಾನೆ. ಈ ಶೋಸ್ ಲಿಟ್ಲ್ ಎಂಥೂಸಿಯಾಸಮ್ ಫಾರ್ ಬಿಸ್ನೆಸ್ ಆರ್ ಎನಿಥಿಂಗ್ ಎಲ್ಸ್ ಎಕ್ಸೆಪ್ಟ್ ಫಾರ್ ಬೀಯಿಂಗ್ ವಿತ್ ಕಮಲ. This lack of enthusiasm stems from a realization Siddhartha has about his relations with other people. ಸಿದ್ಧಾರ್ಥನಿಗೆ ಬೇರೆ ಬೇರೆಯವರ ಜೊತೆ ಸಂಪರ್ಕ ಸಂಬಂಧಗಳು ಬೆಳೆಯುತ್ತೆ, ಅವನಿಗೆ ರಿಯಲೈಸೇಷನ್ ಆಗುತ್ತೆ. ಆಲ್ದೋ ಹಿ ಫೌಂಡ್ ಇಟ್ ಸೊ ಈಸಿ ಟು ಸ್ಪೀಕ್ ಟು ಎವ್ರಿ ಒನ್. ಎಲ್ಲರ ಜೊತೆಯಲ್ಲಿ ಮಾತಾಡ್ತಕ್ಕಂಥದ್ದು ತುಂಬ ಸುಲಭ ಅಂತ ಅನ್ನಿಸ್ತು. He was very conscious of the fact that there was something that separated him from them, and this was due to the fact that he had been a samana. ಯಾಕೆ ಜನ ನನ್ನನ್ನು ದೂರ ಇಡ್ತಾ ಇದ್ರು, ಜನ ಯಾಕೆ ಸ್ವಲ್ಪ ಕಾನ್ಷಿಯಸ್ ಆಗಿ ಬಿಹೇವ್ ಮಾಡ್ತಾ ಇದ್ರು ಅಂತಂದರೆ, ಸಮಥಿಂಗ್ ದಟ್ ಸಪರೇಟೆಡ್ ಹಿಮ್ ಫ್ರಮ್ ದೆಮ್, ದೂರ ಇಡ್ತಾ ಇದ್ರು. ಆ್ಯಂಡ್ ದಿಸ್ ವಾಸ್ ಡ್ಯೂ ಟು ದ ಫ್ಯಾಕ್ಟ್ ದಟ್ ಹಿ ಹ್ಯಾಡ್ ಬೀನ್ ಎ ಸಮನ. ನಾನೊಬ್ಬ ಸನ್ಯಾಸಿ, ನಾನೊಬ್ಬ ಸಮನ ಅನ್ನೋ ಕಾರಣಕ್ಕೆ ಸಿದ್ಧಾರ್ಥನನ್ನು ಎಲ್ಲರೂ ಕೂಡ ಅವಾಯ್ಡ್ ಮಾಡ್ತಾ ಇದ್ದರು ಸೊಸೈಟಿನಲ್ಲಿ. He possesses a distance from his emotions and behaviors that ordinary people do not possess. He possesses a distance from his emotions. ಭಾವನೆಗಳಿಂದ ಸ್ವಲ್ಪ ದೂರ ಉಳಿತಾನೆ. ಆ್ಯಂಡ್ ಬಿಹೇವಿಯರ್ಸ್ ದಟ್ ಆರ್ಡಿನರಿ ಪೀಪಲ್ ಡು ನಾಟ್ ಪೊಸೆಸ್. ಸಾಮಾನ್ಯ ಜನಗಳಲ್ಲಿ ಅದು ಆ ರೀತಿಯಾಗಿ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಸಿದ್ಧಾರ್ಥನ ಒಂದು ಆಫ್ ಜರ್ನಿ ಸಮನಗಳ ಜೊತೆ ಇತ್ತು. ಅವನು ಒಂದು ಸೆಲ್ಫನ್ನು, ಒನ್ನೆಸ್ಸನ್ನು ಅಚೀವ್ ಮಾಡಬೇಕು, ಶೂನ್ಯತೆಯನ್ನು ಸಾಧಿಸಬೇಕು, ಅನ್ನೋ ಎಂಟಿನೆಸ್ಸನ್ನು ಸಾಧಿಸಬೇಕು ಅನ್ನೋ ಪ್ರಯತ್ನವನ್ನು ಮಾಡಿ ಬಂದಂಥವನು. ಹಾಗಾಗಿ ಜನಗಳ ಜೊತೆ ಬೆರೀತಕ್ಕಂಥದ್ದು ಅಥವಾ ಜನ ಇವನ ಜೊತೆ ಬೆರೆಯುವಂಥದ್ದು ಅಷ್ಟು ಸುಲಭನಾಗಿ ಇರಲಿಲ್ಲ. ದಿಸ್ ಡಿಸ್ಟೆನ್ಸ್ ಇಂಡಿಕೇಟ್ಸ್ ದಟ್ ಹಿಸ್ ಸೆಲ್ಫ್ ಇಸ್ ನಾಟ್ ರಿಯಲಿ ಪಾರ್ಟಿಸಿಪೇಟಿಂಗ್ ಇನ್ ಹಿಸ್ ಡೈಲಿ ಆ್ಯಕ್ಟಿವಿಟೀಸ್. ಈ ಒಂದು ಅಂತರ ಏನಾಯಿತು, ದಟ್ ಇಂಡಿಕೇಟ್ಸ್ ದಟ್ ಈಸ್ ಸೆಲ್ಫ್ ಇಸ್ ನಾಟ್ ರಿಯಲಿ ಪಾರ್ಟಿಸಿಪೇಟಿಂಗ್ ಇನ್ ಹಿಸ್ ಡೈಲಿ ಆ್ಯಕ್ಟಿವಿಟೀಸ್. ಈ ಸೆಲ್ಫ್ ಅಂತಕ್ಕಂಥದ್ದು, ನಾನು ಅಂತಕ್ಕಂಥದ್ದು ಅಥವಾ ನಾನು, ನನ್ನ ಶೂನ್ಯ ಅನ್ನುವಂಥದ್ದು, ಇದು ಈ ಜೀವನದಲ್ಲಿ ನನ್ನ ದಿನನಿತ್ಯದ ಚಟುವಟಿಕೆಗಳಲ್ಲಿ ಇದು ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ದ ಓನ್ಲಿ ಆಸ್ಪೆಕ್ಟ್ ಆಫ್ ಹಿಸ್ ಲೈಫ್ ಇನ್ ವಿಚ್ ಈ ಫೆಲ್ಟ್ ಟ್ರೂಲಿ ಇನ್ವಾಲ್ವ್ಡ್ ವಾಸ್ ಕಮಲ. ಇವನ ಮನಸ್ಸು ಎಲ್ಲವೂ ಕೂಡ ಕಮಲನ ಕಡೆ ಇತ್ತು. ಹೂ ಈ ಅಡ್ಮಿಟ್ಸ್ knows him better than anyone ever has. ಕಮಲನಿಗಾಗಿ ಇವನ ಮನಸ್ಸು ಸದಾ ಕಾಲ ತುಡಿತಾ ಇತ್ತು. ದ ಮೋರ್ ಟೈಮ್ ಸಿದ್ಧಾರ್ಥ ಸ್ಪೆಂಟ್ ಇನ್ ದ ಟೌನ್, ಎಷ್ಟು ಹೊತ್ತು ನಗರದಲ್ಲಿ ಅವನು ಕಾಲ ಕಳೀತಾ ಇದ್ನು, ದ ಮೋರ್ ಡಿಸ್ಟ್ರಾಕ್ಟೆಡ್ ಹಿ ಬಿಕೇಮ್ ಫ್ರಮ್ ಹಿಸ್ ಕ್ವೆಸ್ಟ್. ಕಮಲಳ ಕಡೆ ಇದ್ದಂಥ ಒಂದು ಕ್ವೆಸ್ಟ್, ಆ ಒಂದು ಹಸಿವು, ಆ ಒಂದು ಆತುರ ಅವನನ್ನು
ಕಾಡ್ತಾ ಇತ್ತು. ನಗರದಲ್ಲಿ ಇದ್ದಷ್ಟು ಕಾಲ ಅವನು ಹೆಚ್ಚು ಡಿಸ್ಟ್ರಾಕ್ಟ್ ಆಗ್ತಾ ಇದ್ದ. ಆ್ಯಸ್ ಹರ್ಮನ್ ಹಸ್ಸಿ, ದ ರೈಟರ್ ಆಫ್ ದಿಸ್ ನಾವೆಲ್, ಪುಟ್ಸ್ ಇಟ್, at times he heard within him a soft, gentle voice which reminded him quietly, complained quietly, so that he could hardly hear it. At times he heard within him a soft, gentle voice which reminded him quietly, complained quietly, so that he could hardly hear it. The only outlet he had for reflection was with Kamala. The only outlet he had for reflection was with Kamal. ಅವನು ಯಾವಾಗಲೂ ಕೂಡ ಕಮಲಳ ಚಿಂತೆನಲ್ಲಿ ಮುಳುಗೋಗಿರ್ತಾನೆ. ಬೇರೆಯ ಯಾವ ರಿಫ್ಲೆಕ್ಷನ್ಸ್ ಕೂಡ ಅಲ್ಲಿರಲ್ಲ. ಆ್ಯಸ್ ವಿ ಡಿಸ್ಕಸ್ಡ್ ಇನ್ ಮೈ ಲಾಸ್ಟ್ ಸ್ಲೈಡ್. ಅಟ್ ಟೈಮ್ಸ್ ಹಿ ಹರ್ಡ್ ವಿತ್ ಇನ್ ಎ ಸಾಫ್ಟ್ gentle voice which reminded him quietly, complained quietly, so that he could hardly hear it ಅಂತ ಹೇಳ್ತಾರೆ. The only outlet he had for reflection was with Kamala, with whom he would discuss the Buddha and the nature of enlightenment. Kamala, as we all know, she is a courtesan. Siddhartha, we don't know, is he an innocent man? He discussed the Buddha and the nature of enlightenment. ಕಮಲಳ ಜೊತೆ ಇವನು ಯಾವ ರೀತಿಯಾದಂಥ ಡಿಸ್ಕಷನನ್ನು ಮಾಡ್ತಾ ಇದ್ದ ಅಂತಂದರೆ, ಭಗವಾನ್ ಬುದ್ಧನ ಬಗ್ಗೆ ಮಾತಾಡ್ತಾ ಇದ್ದ. ಆ್ಯಂಡ್ ದ ನೇಚರ್ ಆಫ್ ಎನ್ಲೈಟನ್ಮೆಂಟ್, ಅವನಿಗೆ ಹೇಗೆ ಜ್ಞಾನೋದಯ ಆಯಿತು ಅನ್ನೋವಂಥದ್ರ ಬಗ್ಗೆ, ಆಧ್ಯಾತ್ಮಿಕತೆಯ ಬಗ್ಗೆ ಅಲ್ಲಿ ಹೋಗಿ ಮಾತಾಡ್ತಾನೆ. Kamala remarks that Siddhartha's frequent recollections of Buddha indicates that he is a samana still at heart. ಅವಳಿಗೆ ಗೊತ್ತಾಯಿತು ಸಿದ್ಧಾರ್ಥ ಇನ್ನೂ ನಾರ್ಮಲ್ ಸಿದ್ಧಾರ್ಥ ಆಗಿಲ್ಲ. ಈ ಸ್ಟಿಲ್ ಎ ಸಮನ ಅಟ್ ಹಾರ್ಟ್. ಅವನ ಮನಸ್ಸಿನಲ್ಲಿ ಇನ್ನೂ ಕೂಡ ಅಧ್ಯಾತ್ಮ ಅನ್ನೋದು ಇದೆ, ಅವನಲ್ಲಿ ಆ ತುಡಿತ ಇದೆ. ಒನ್ನೆಸ್ಸನ್ನು ಕಾಣಬೇಕು ಅಂತಕ್ಕಂಥದ್ದು, ಸೆಲ್ಫನ್ನು ಕಾಣಬೇಕು, ಎಂಟಿನೆಸ್ಸನ್ನು ಕಾಣಬೇಕು ಅನ್ನುವಂಥದ್ದು ಇದೆ. ಆದರೂ ಎಲ್ಲ ಒಂದು ಕಡೆ ಮನಸ್ಸು ಒಂದು ಕಡೆ ತುಡಿತಾ, ಈಸ್ ಇನ್ ಎ ಡಿಲಿಮಾ, ಈಸ್ ಇನ್ ಎ ಕನ್ಫ್ಯೂಷನ್, ಈಸ್ ಇನ್ ಎ ಡಿಸ್ಟ್ರಾಕ್ಷನ್ ಸ್ಟೇಟ್. ವಾಟ್ ಟು ಡೂ ಆ್ಯಂಡ್ ವಾಟ್ ನಾಟ್ ಟು ಡೂ, ವಾಟ್ ಲೈಫ್ ಶುಡ್ ಐ ಅಕ್ಸೆಪ್ಟ್ ಆ್ಯಂಡ್ ವಾಟ್ ಶುಡ್ ನಾಟ್. ಅವನ ಪ್ರೀವಿಯಸ್ ಲೈಫನ್ನು ನೆನೆಸ್ಕೊಳ್ತಾನೆ, ಬಿಸ್ನೆಸ್ ಮೆನ್ ಆಗ್ತಾನೆ, ಕಮಲಾ ಜೊತೆ ದೈಹಿಕ ಸಂಪರ್ಕ ಹೊಂದಬೇಕು ಅಂತ ಆಸೆ ಪಡ್ತಾನೆ, ಲೌಕಿಕ ಸುಖವನ್ನು ಅನುಭವಿಸಬೇಕು ಅಂತ ಆಸೆ ಪಡ್ತಾನೆ. ಆಗ ಕಮಲಾ ರಿಮಾರ್ಕ್ಸ್ ದಟ್ Siddhartha's frequent recollections of the Buddha indicates that he is a samana still at heart. ಅವನಿನ್ನೂ ಮಾನಸಿಕವಾಗಿ ಮನಸ್ಸಿನಲ್ಲಿ ಸಮನ ಆಗೇ ಇದ್ದಾನೆ, ಸನ್ಯಾಸಿ ಆಗೇ ಇದ್ದಾನೆ. ಅವನ ಆಲೋಚನೆಗಳು, ಅವನ ಚಿಂತನೆಗಳು ಎಲ್ಲವೂ ಕೂಡ ಅಂದರೆ ಅವನಿನ್ನೂ ಅದರಿಂದ ಹೊರಗಡೆ ಬಂದಿಲ್ಲ. ಹಿ ಕುಡ್ ನಾಟ್ ಕಮ್ ಔಟ್ ಆಫ್ ದಟ್ ಮೂಡ್, ಎ ಸ್ಟೇಟ್ ವಿಚ್ ಪ್ರಿವೆಂಟ್ ಹಿಮ್ ಫ್ರಮ್ ಫುಲ್ಲಿ ಅಪ್ರಿಷಿಯೇಟಿಂಗ್ ಹಿಸ್ ಪ್ರೆಸೆಂಟ್ ಎಕ್ಸಿಸ್ಟೆನ್ಸ್. ಅವನ ಈ ಪ್ರೆಸೆಂಟ್ ಎಕ್ಸಿಸ್ಟೆನ್ಸ್ ಏನಿದೆ ಅದನ್ನು ಅಪ್ರಿಷಿಯೇಟ್ ಮಾಡಬೇಕು. ಯಾಕೆಂತಂದರೆ ಇವತ್ತಿನ ಸ್ಥಿತಿನಲ್ಲಿ ಅವನು ಈ ಒಂದು ಒನ್ನೆಸ್ಸನ್ನು ಕಾಣಬೇಕು, ಹಾಗೆ ನಾನು ಇರಬೇಕು ಅನ್ನುವಂಥದ್ದನ್ನು ಭಾಳಷ್ಟು ಇದರಿಂದ ಅವನು ಹೇಳ್ತಾನೆ. ಆ್ಯಂಡ್ ಈ ವಾಂಟ್ಸ್ ಟು ಸಕ್ಲಿಂಗ್ ದ ಬಾಸಮ್ ಆಫ್ ಎ ವುಮೆನ್ ಆ್ಯಂಡ್ ಟೇಸ್ಟಿಂಗ್ ದ ಪ್ಲೆಜರ್ಸ್ ಆಫ್ ಲೈಫ್ ಅಂತ ಹೇಳ್ತಾನೆ. ಅದನ್ನು ನಾನು ಎಂಜಾಯ್ ಮಾಡಬೇಕು. ದೆನ್ ಸಿದ್ಧಾರ್ಥ ಕಮ್ಸ್ ಟು ಎ ವಿಲೇಜ್ ವೇರ್ ಹಿ ಮೀಟ್ಸ್ ಎ ವುಮನ್ ವಿತ್ ಹೂಮ್ ಹಿ ಕಮ್ಸ್ ಕ್ಲೋಸ್ ಟು ಹ್ಯಾವಿಂಗ್ ಸೆಕ್ಸ್. ಅಂದರೆ ಒಂದು ಸಂಭೋಗವನ್ನು ಮಾಡಬೇಕು, ಆ ಜೀವನವನ್ನು ಅನುಭವಿಸ್ಬೇಕು ಅನ್ನುವಂಥ ಒಂದು ಸ್ಥಿತಿಗೆ ಅವನು ಬರ್ತಾನೆ. ಅಂದರೆ ವಿ ಕೇಮ್ ಟು ನೋ ದ ಜರ್ನಿ ಆಫ್ ಸಿದ್ಧಾರ್ಥ. ಎಲ್ಲಿಂದ ಎಲ್ಲಿಗೆ ಅವನ ಜರ್ನಿ ಬಂತು. ಮನೆಯವ್ರನ್ನೆಲ್ಲ ಎದುರಾಕ್ಕೊಂಡು ಅವನ್ನೆಲ್ಲ ಡಿಸ್ಟರ್ಬ್ ಮಾಡಿ ಅವನು ನಾನು ಸಮನ ಆಗಬೇಕು, ಐ ವಾಂಟ್ ಟು ನೋ ಅಂತ ಒಂದು ಇಂಟಲೆಕ್ಚುಯಲ್ ಸೈಡನ್ನು ಅಕ್ಸೆಪ್ಟ್ ಮಾಡಿಕೊಳ್ತಾನೆ ವಿತ್ ಹಿಸ್ ಫ್ರೆಂಡ್ ಗೋವಿಂದ.
But his friend Govinda accepted the life of Samana. But Siddhartha get distracted, that he disturbed, and he left Govinda and Gautama, and he left to the big city, and there joined the businessman Kamaswamy, and there he have a relation with Kamala and the present situation. And though Kamala remarks that Siddhartha's frequent recollections of the Buddhas indicates that ಈಸ್ ಎ ಸಮನ ಸ್ಟಿಲ್ ಅಟ್ ಹಾರ್ಟ್ ಅಂತ ಹೇಳಿ ಹೇಳ್ತಾಳೆ. ಅಂದರೆ ಅವನು ಇನ್ನೂ ಆ ಒಂದು ಮೂಡಿಂದ, ಆ ಗುಂಗಿಂದ ಹೊರಗಡೆ ಬಂದಿಲ್ಲ. ಅಂದರೆ ಎರಡೆರಡು ರೀತಿಯಲ್ಲಿ ಅವನ ಗೊಂದಲದಲ್ಲಿ ಸಿಗಾಕೊಂಡಿದ್ದಾನೆ. ಒಂದು ಕಡೆ ಲೌಕಿಕ ಸುಖವನ್ನು ಅನುಭವಿಸಬೇಕು ಅನ್ನುವಂಥದ್ದು ಧಾವಂತ ಒಂದು ಕಡೆ ಇದೆ, ಇನ್ನೊಂದು ಕಡೆ ಸಮನ ಆಗಿ ಒಬ್ಬ ಸನ್ಯಾಸಿಯಾಗಿ ಏಕಾಂತವನ್ನು ಒಂದು ಮೆಡಿಟೇಷನನ್ನು ಸಾಧಿಸಬೇಕು ಅನ್ನುವಂಥ ಗೊಂದಲ ಒಂದು ಕಡೆ. ಎರಡು ಗೊಂದಲದಲ್ಲಿ ಈ ಸಿದ್ಧಾರ್ಥ ಸಿಗಾಕೊಂಡಿದ್ದಾನೆ. ಎ ಸ್ಟೇಟ್ ವಿಚ್ ಪ್ರಿವೆಂಟ್ ಹಿಮ್ ಫ್ರಮ್ ಫುಲ್ಲಿ ಅಪ್ರಿಷಿಯೇಟಿಂಗ್ ಹಿಸ್ ಪ್ರೆಸೆಂಟ್ ಎಕ್ಸಿಸ್ಟೆನ್ಸ್ ಅಂತೇಳಿ ಹೇಳ್ತಾರೆ.